ದಿವಸದಿಂದ ನಮ್ಮ ಹೆಣ್ಮಕ್ಳು ಯಾವುದೇ ಇಲ್ಲ. ನಮ್ಮ ತಾಲೂಕಲ್ಲಿ ಬೆಳಗ್ಗೆ ಹಗಲಲ್ಲೇ ಕಳ್ತನ ಮಾಡ್ಕೊಂಡು ಹೋಗ್ತಿದ್ದಾರೆ. ಎರಡಲ್ಲಿ ಒಂದು ಮೈನ್ ರೋಡಲ್ಲೇ ತಹಸೀಲ್ದಾರ್ ಕ್ವಾರ್ಟರ್ಸ್ ಪಕ್ಕದಲ್ಲಿ ಒಂದು ಅಂಗಡಿಯಲ್ಲಿ ಚೈನ್ ಕಿತ್ಕೊಳ್ಳೋದು, ನೆಕ್ಸ್ಟು ಒಂದು ಗಂಡನ ಜೊತೆ ಹೋಗೋ ಹೆಂಡತಿ ಕೊಳ್ಳಲ್ಲಿ ಸರ ಕಿತ್ಕೊಳ್ಳೋದು, ಒಂದೊಂದು ರಾತ್ರಿಗೆ 2 ಕಳ್ತನ ಆಗ್ತಾ ಇದೆ. ಯಾವತ್ತೂ ನಮ್ಮ ಪಾವಗಡದಲ್ಲಿ ಇತಿಹಾಸದಲ್ಲೇ ಇಲ್ಲ ಇಷ್ಟು ಕಳ್ತನಗಳು. ಸರಗಳನ್ನ ಜಾಸ್ತಿ ಆಗ್ತದೆ. ಮತ್ತೆ ಮದ್ಯದ ಅಂಗಡಿಗಳು ಒಂದೊಂದು ಊರಲ್ಲಿ 10 ರಿಂದ 20 ಮದ್ಯದ ಅಂಗಡಿಗಳಿದ್ದಾವೆ. ಅದರಿಂದ ಅದನ್ನ ವಿರೋಧಿಸ್ತಾ ಇದ್ದೀವಿ. ನಾವು ಪೊಲೀಸ್ ಸ್ಟೇಷನ್ ಕೊಡ್ತೀವಿ, ಕೋರ್ಟ್ ಪ್ರಾಧಿಕಾರಕ್ಕೆ ಕೊಡ್ತೀವಿ, ತಮಿಳ್ ಫಸ್ಟ್ ಕೊಡೋಣ ಅಂತ. ಯಾಕೆಂದ್ರೆ ಇವತ್ತು ಹೆಣ್ಮಕ್ಳೆಲ್ಲ ಜಗಳ ಮಾಡ್ಕೊಂಡು ಯಾರಾದ್ರೂ ಗಲಾಟೆಗೆ ಬಂದ್ರೆ ಕೇಳಿದ್ರೆ ಏನಂತಂದ್ರೆ ಅವ್ರು ಕುಡ್ದವ್ರೆ ಅವ್ರನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆಮೇಲೆ ನಮ್ಮ ನಾಗಮ್ಮ ಅವ್ರು ಕಾರ್ಮಿಕರು ಸರ್, ಗೌರವ ಕಾರ್ಮಿಕರು. 1 ತಿಂಗಳಾಗಿದೆ ಸರ್ ಅವ್ರ ಠಾಣೆ ಆಗಿ. ಅವ್ರಿಗೆ ಸಾಕಷ್ಟು FIR ಆಗಿದೆ. ಅದ್ರ ಬಗ್ಗೆ ಗಮನನೇ ಇಲ್ಲ. ಏನು ಆಗಿದೆ ಅಂತ ಹೇಳೋದಿಲ್ಲ. ಅವ್ರು ಹೇಳ್ತಾರೆ ಅವ್ರು ಆ ಮಟ್ಟದವ್ರಲ್ಲ, ನಾವು ಬೇರೆ ತಿಳ್ಕೊಳ್ಳೋ ಥರ ಅಲ್ಲ ಸರ್. ಅವರು ಅನ್ಮ್ಯಾರಿಡೇ, ಮ್ಯಾರಿಡ್ ಅಲ್ಲ. ಒಬ್ಬ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಯಕ್ರಮದಲ್ಲಿ ಕೆಲಸ ಮಾಡ್ತಿದ್ದ ನಾಗಮ್ಮನ ಬಗ್ಗೆ ಇದುವರೆಗೂ 1 ತಿಂಗಳಾಗಿದೆ. ಅವ್ರು ಯಾವುದೇ ಮಾಹಿತಿ ನಮಗೆ ಕೊಟ್ಟಿಲ್ಲ ಸರ್. ಆ ತಂದೆ ತಾಯಿ ನೋಡಿ ಸರ್, ಅದೇ ಶ್ರೀಮಂತ ಕುಟುಂಬ ಆಗಿದ್ದಿದ್ರೆ ಇಷ್ಟಕ್ಕೆ ಅವ್ರನ್ನೆಲ್ಲ ಜಾಲಾಡ್ತಾ ಇದ್ರು. ಅಂಥದ್ರಲ್ಲಿ ಅಂತ ಬಡ ಕುಟುಂಬದಲ್ಲಿರೋಂಥ ಒಂದು ಮಹಿಳೆಗೆ, ಅದು ದಲಿತರಿಗೆ ಸೇರಿರೋಂಥವ್ರು, ಅಂಥವ್ರಿಗೆ ಒಂದು ನ್ಯಾಯ ನಾವು ಕೊಡಲಿಲ್ಲ ಅಂದರೆ ಅದಕ್ಕೆ ಇವತ್ತು ನಾವು ತಾಲೂಕು ಮಟ್ಟದ ಮಹಿಳೆಯರೆಲ್ಲ ಕೂಡ ಇವತ್ತು ಸಾಂಕೇತಿಕವಾಗಿ ನಿಮ್ಮ ಗಮನಕ್ಕೆ ಎಲ್ಲರ ಗಮನಕ್ಕೆ ತಗೊಂಡು ಮುಂದಿನ ದಿನದಲ್ಲಿ ಒಂದು ಉಗ್ರ ಹೋರಾಟ. ಯಾವತ್ತೂ ನಾವು ಪೊಲೀಸ್ ಸ್ಟೇಷನ್ ವಿರುದ್ಧ ಮಾತತ್ತಿದವರಲ್ಲ. ಇವತ್ತು ನಮ್ಮ ಪಾವಗಡದಲ್ಲಿ ಪ್ರಥಮವಾಗಿ ಮಹಿಳೆಯರ ಒಂದು ಹೋರಾಟಕ್ಕೆ ಸನ್ನಿಧರಾಗಂತ ಸಮಯ. Incoming call from Sunitha. My wife Na Bangaram identified by True. Okay. ನಾಗಮ್ಮನನ್ನ ಹಿಡಿದು ತರಲೇಬೇಕು. ಕಾಣೆಯಾಗಿರುವ ನಾಗಮ್ಮನನ್ನ ಹಿಡಿದು ತರಲೇಬೇಕು. ಕಾಣೆಯಾಗಿರುವ ನಾಗಮ್ಮನನ್ನು 1 ತಿಂಗಳು ಆಗಿದೆ. ಇದುವರೆಗೂ ಗೊತ್ತು ಗುರಿತೆ ಇಲ್ಲದೆ ಯಾವ ಒಂದು ಅಧಿಕಾರಿಗಳು ಸ್ಪಂದನೆ ಇಲ್ಲದೆ ಅವರಿಗೆ ಧಿಕ್ಕಾರ ಧಿಕ್ಕಾರ. ನಮ್ಮ ತಾಲೂಕಲ್ಲಿ ಮಗಳಿಗೆ ರಕ್ಷಣೆ ಕೊಡದ ಅಧಿಕಾರಿಗಳಿಗೆ, ಒಂದು ಹೆಣ್ಣು ಮಗುವಿಗೆ ರಕ್ಷಣೆ ಕೊಡದ ಅಧಿಕಾರಿಗಳಿಗೆ ತಾಲೂಕಲ್ಲಿ ಪೌರ ಕಾರ್ಮಿಕರಾಗಿ ಕೆಲಸ ಮಾಡ್ತಿದ್ದ ನಾಗಮ್ಮ ಅವರು ಕಳೆದ 1 ತಿಂಗಳು ಮೇಲೆ ಆಯಿತು. ಆದರೂ ಕೂಡ ಅವ್ರು ಕಾಣೆ ಆಗಿದ್ದಾರೆ. ಅವ್ರ ಪೊಲೀಸ್ ಠಾಣೆಯಲ್ಲಿ ನಾವು ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ, FIR ಆಗಿದೆ. ಅವ್ರ ಬಗ್ಗೆ ಇದುವರೆಗೂ ನಮ್ಗೆ ಯಾವುದೇ ಒಂದು ಸಣ್ಣ ಸುಳಿವು ಕೂಡ ಕೊಡ್ತಾ ಇಲ್ಲ. ಅದರಿಂದ ಮತ್ತು ಪಾವಗಡದಲ್ಲಿ ಹಗಲೇ ಕಳ್ತನಗಳು, ಮಹಿಳೆಯರು ರಾಜಾರೋಷವಾಗಿ ಓಡಾಡೋಕ್ಕೆ ಆಗ್ತಾ ಇಲ್ಲ. ಅಂಗಡಿಯಲ್ಲಿ ಬೆಳಗ್ಗೆ ವ್ಯಾಪಾರಕ್ಕೆ ಅಂತ ಬಂದ್ಬಿಟ್ಟು ಹಗಲಲ್ಲೇ ಒಂದು ಸರ ಕಿತ್ಕೊಂಡೋಗಿದ್ದಾನೆ. ಒಬ್ಬ ಗಂಡನ ಜೊತೆ ಹೋಗ್ತಿರೋ ಹೆಂಡತಿನ ಹಿಡಿದು ಅವಳ ಸರನ ಕಿತ್ಕೊಳ್ಳೋಕ್ಕೆ ಯತ್ನಿಸಿದರೆ. ಆದರೆ ಮತ್ತೆ ಬೀಟ್ ಪೊಲೀಸ್ ಇಲ್ಲ, ನಮ್ಮಗಳಿಗೆ ಪೊಲೀಸರು ರಕ್ಷಣೆನೇ ಇಲ್ಲ. ಇವತ್ತೇನು ಪಾವಗಡದಲ್ಲಿ ಪೊಲೀಸ್ ಸ್ಟೇಷನ್ಗೆ ಏನೋ ಜಗಳ ಆಡ್ಕೊಂಡು ಹೋದರೆ ಅವ್ರು ಕುಡಿದಿದ್ದಾರೆ, ಏನು ಮಾಡಬೇಕಮ್ಮ ಅಂತಾರೆ. ಈ ತಾಲೂಕಲ್ಲಿ ಪ್ರತಿ ಹಳ್ಳಿಯಲ್ಲಿ 10 ರಿಂದ 20 ಮದ್ಯದ ಅಂಗಡಿಗಳು ತಲೆ ಎತ್ತಿದ್ದಾವೆ. ಆ ಮದ್ಯದ ಅಂಗಡಿ ನಿಲ್ಲಿಸೋಕ್ಕೆ ಯಾರೂ ಇಲ್ಲ. ನಿನ್ನೆ ಶಾಸಕರು ಕೂಡ ಇದ್ರ ಬಗ್ಗೆ ಭಾಳ ಒತ್ತು ಕೊಟ್ಟಿದ್ದಾರೆ. ಅದರಿಂದ ಈ ಒಂದು ಮದ್ಯದ ಅಂಗಡಿಗಳು ನಿಲ್ಲಿಸ್ತಾ ಇದ್ದು ಮತ್ತು ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಲಿಲ್ಲ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಹೆಣ್ಮಕ್ಳು ಪೊಲೀಸ್ ಸ್ಟೇಷನ್ ಮುತ್ತಿಗೆ ಹಾಕಬೇಕು ಅಂತ ನಿರ್ಧಾರ ಮಾಡಿದ್ದೀವಿ. ಅದರಿಂದ ಇವತ್ತು ಅವರು ಸಾಂಕೇತಿಕವಾಗಿ ನಾವು ತಹಸೀಲ್ದಾರ್ ಸಾಹೇಬರಿಗೆ, ಪೊಲೀಸ್ ಸ್ಟೇಷನ್ನಿಗೆ, ಕೋರ್ಟ್ ಪ್ರಾಧಿಕಾರ ಅವರಿಗೆ ಮತ್ತು DC ಅವರಿಗೆ ಒಂದು ಇವತ್ತು ಏನು ಮನವಿ ಪತ್ರ ನಾವು ಕೊಡೋದನ್ನು ರವಾನೆ ಮಾಡ್ತಾ ಇದ್ವಿ. ನಮ್ಮ ತಾಲೂಕಿನ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ಎಲ್ಲರಲ್ಲೂ ಕೇಳ್ಕೊಳ್ತಾ, ಇವರ ವಿರುದ್ಧ ಇವ್ರು ಕೆಲಸ ಮಾಡಲಿಲ್ಲ ಅಂದರೆ ಇವ್ರ ವಿರುದ್ಧ ಮತ್ತೆ ದಂಗು ಹೇಳಬೇಕಾಗುತ್ತೆ. ಏನು ಪಾವಗಡ ತಾಲೂಕು ಮುಂದೆ ಒಳ್ಳೆ ಹೆಸರುವಾಸಿ ಆಯಿತು. ಇವತ್ತು ಹೆಣ್ಮಕ್ಳು ಆ ಒಂದು ಸ್ಥಿತಿಗೆ ನಮ್ಮನ್ನು ತರೋದು ಬೇಡ. ಇವರು ಏನು ನಮ್ಗೆ ಸಮಸ್ಯೆ ಇದೆಯೋ ಅದನ್ನು ತೀರಿಸಬೇಕು ಅಂತೇಳಿ ಈ ಮೂಲಕ ನಾನು ಎಲ್ಲರಲ್ಲೂ ಕೂಡ ಎಲ್ಲ ಅಧಿಕಾರಿಗಳಲ್ಲೂ ಕೂಡ ಮನವಿ ಮಾಡ್ತಾ ಇದ್ದೀನಿ. 35-40 ವರ್ಷಗಳ ಕಡೆ ತೋಳದ ಗಲಾಟೆ ಇತ್ತು ಈ ಪಾವಗಡದಲ್ಲಿ. ಹಾಗೆ ಈಗಿನ ಸಿಚುವೇಶನ್ ನೋಡಿದ್ರೆ ಹೆಣ್ಮಕ್ಳು ಗಲಾಟೆ ಆಗ್ತಾ ಇದೆ. ಎಲ್ಲಿ ಸಿಕ್ಕಿದ್ರೆ ಅಲ್ಲಿ ಹೆಣ್ಮಕ್ಳು ನಾಪತ್ತೆ ಆಗ್ತಾ ಇದ್ದಾರೆ. ಅವ್ರಿಗೆ ರಕ್ಷಣೆ ಕೊಡಿ ಅಂತ ಕೇಳಿಕೊಂಡ್ರೆ FIR ಆಗಿರುತ್ತೆ. ಆದ್ರೂ ನಾವು ಅವ್ರ ಮೇಲೆ ಒಂಚೂರನ್ನು ಕಿಂಚೆತ್ತೂ ಗಮನ ಕೊಡದೆ ಇವ್ರ ಪಾಡಿಗೆ ಇವರಿದ್ದಾರೆ. ಆ ಹೋದವರು, ನಾಪತ್ತೆ ಆದವರು ಯಾವ ಕಡೆ ಹೋಗಿದ್ದಾರೋ, ಏನಾಗಿದ್ದಾರೋ ಇದನ್ನು ಯಾರು ಕೇಳೋರು ಇಲ್ಲ, ಹೇಳೋರು ಇಲ್ಲ. ಇಂಥ ಅಧಿಕಾರಿಗಳಿದ್ದಾರೆ ನಮ್ಮ ತಾಲೂಕಿನಲ್ಲಿ. ನಮಗೆ ಈ ನಾಪತ್ತೆ ಆಗಿರುವ ನಾಗಮ್ಮನನ್ನು ಹುಡುಕೊಡ್ಬೇಕು ಅಂತ ಈ ಎಲ್ಲ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ.
ಈ ಸಾರಿ ಏನಾದರೂ ಉಳಿಸಿ ಕೊಟ್ಟು ಅವ್ರು ನಾಪತ್ತೆ ಆಗಿರುವ ವಿಷಯ ಏನು ಅಂತ ತಿಳಿಸದೇ ಇದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಅದೇ ದುಡ್ಡಿದ್ದವರು ಆಗಿದ್ರೆ ಇಷ್ಟೊತ್ತಿಗೆ ಪತ್ತೆ ಹಚ್ಚಿ ತಗೊಂಡು ಬಂದು ಮುಂದೆ ಪೇರೆಂಟ್ಸ್ ಮುಂದೆ ನಿಲ್ಲಿಸ್ತಾ ಇದ್ರು, ನಿಮ್ಮ ಹುಡುಗಿ ಕಾಣೆ ಆಗಿದ್ದಾಳೆ, ಇದು ತಂದಿದ್ವಿ ತಗೊಳ್ರಿ ಅಂತ. ಏಕೆ ಬಡಪಾಯಿ ಅಲ್ವಾ, ಕೂಲಿ ಮಾಡ್ಕೊಂಡಿದ್ದಾರಲ್ವಾ, ಹಾಗಾಗಿ ಅಧಿಕಾರಿಗಳ ಕಣ್ಣಿಗೆ ಯಾರೂ ಬಿದ್ದಿಲ್ಲ. 1.5 ತಿಂಗಳಾಗಿದೆ ಆ ನಾಗಮ್ಮ ಅಂತ ಆ ಒಂದು ನಿಯತ್ತಾಗಿ ಕೆಲಸ ಮಾಡೋಂಥವ್ರಿಗೆ ಇವತ್ತು ರಕ್ಷಣೆ ಇಲ್ವಾ ಅಂದರೆ, ದಲಿತ ಮಹಿಳೆ ಯಾವ ಕೇರೆಯಲ್ಲಿ ಅವ್ರ ಹೆಸರು ಹೇಳಿದ್ರೆ ಓ ಇಂಥವ್ರ ಅಪ್ಪ ಅಂತಿದ್ದಾರೆ. ಇಡೀ ಪಾವಗಡ ತಾಲ್ಲೂಕಲ್ಲೇ ಕೇಳ್ತಿದ್ದಾರೆ. ಇಡೀ ಟೌನಲ್ಲಿ ರೈನ್ ಗೇಜಲ್ಲಿ ಹೋದ್ರೆ ಎಲ್ಲರೂ ಆಶ್ಚರ್ಯ ಪಡ್ತಾ ಇದ್ದಾರೆ ಮಹಿಳೆಯರೆಲ್ಲ. ಅಯ್ಯೋ ಅಂಥವ್ರ ಅದಕ್ಕೆ ಬರ್ತಾ ಇಲ್ಲ, ನಮ್ದು ಇಲ್ಲಿಂದ ಅಲ್ಲೇ ಕಸದ ಬುಟ್ಟಿ ಹಂಗೆ ಇದ್ದಾವೆ ಅಂತ ಇವತ್ತು ಮಹಿಳೆಯರು ರೈನ್ ಗೇಜಲ್ಲಿ ಹೇಳ್ತಾ ಇದ್ದಾರೆ ಪಾವಗಡದಲ್ಲಿ. ಮಾಧ್ಯಮದವರ ಮುಖಾಂತರ ಆದರೂ ಇಡೀ ಸ್ಟೇಟಲ್ಲ ಸ್ವಲ್ಪ ಈ ಸುದ್ದಿ ಅರಳಿ ಪತ್ತೆ ಹಚ್ಚಿ ಆ ನಾಗಮ್ಮನನ್ನು ಹಿಡಿದು ತರುವ ಪ್ರಯತ್ನವನ್ನು ಮಾಧ್ಯಮದವರ ಮುಖಾಂತರ ಆಗುತ್ತಂತ ಇವತ್ತು ನಾವು ಹೇಳಲಿಕ್ಕೆ ಇಷ್ಟಪಡ್ತೀವಿ.